ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರನಾರಾಯಣ ಗುರುಚರಿತಾಸೆ ಕರಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಹೇಳ ಹೊರಟ ವಿಚಾರ ಆಲ್ರೆಡಿ ಇವಾಗ ಒಂದು ವಿಡಿಯೋ ಟೆಲಿಕಾಸ್ಟ್ ಮಾಡಿದ್ದೀನಿ ನಾನು. ಇದರ ಹಿಂದಿನ ವಿಡಿಯೋನೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋ. ಇದು ಅದರ ರೆಮಿಡೀಸ್. ಇದು ಏನಪ್ಪ ಅಂತಂದರೆ ತಂದೆ ತಾಯಿಯ ಪಿತೃದೋಷಗಳ ನಿವಾರಣೆಗೆ ತುಂಬ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಹಾರ. ಇದು ನಾರಾಯಣ ಬಲಿ ಅಂತ ನೀವು ಕೇಳಿಸ್ಕೊಂಡಿರ್ಬೋದು. ಇದನ್ನು ಪಠಣ ಮಾಡೋದ್ರಿಂದ ಸುಮಾರು 25,000 ರೂಪಾಯಿ ಖರ್ಚು ಮಾಡಿದರೂ ಕೂಡ ಮಾಡೋಕ್ಕೆ ಕಷ್ಟ ಆಗುವಂಥ ನಾರಾಯಣ ಬಲಿ ಹೋಮಕ್ಕೆ ಈ ಒಂದು ಮಂತ್ರ ಸರಿಸಮವಾಗಿದೆ. ಸೊ ಇದನ್ನು ನೀವು ಪ್ರತಿ ದಿವಸ ನೈವೇದ್ಯ ಮಾಡೋಕ್ಕೆ ನಿಮ್ಗೆ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ. ಆ ವಿಡಿಯೋ ನೋಡಿದ್ರೆ ಮಾತ್ರ ಈ ವಿಡಿಯೋ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಇಲ್ಲ ಅಂತಂದರೆ ಸಿಗಲ್ಲ. ಸೊ ಯಾರಿಗೂ ನೈವೇದ್ಯ ಮಾಡೋದು ಕಷ್ಟನಪ್ಪ ಅನ್ನೋರಿಗೆ ಈ ಒಂದು ಮಂತ್ರ ತುಂಬಾ ಇಂಪಾರ್ಟೆಂಟು. ಪ್ರತಿ ದಿವಸ ಸ್ನಾನ ಆದ ಮೇಲೆ ದೇವರ ಪೂಜೆ ಮಾಡುವಂಥ ಪೂರ್ವದಲ್ಲಿ ಅದರ ಮುಂಚಿತವಾಗಿ ಈ ಒಂದು ಪಿತೃ ಸೇವೆಯನ್ನು ಮಾಡಬೇಕು. ತಂದೆ ತಾಯಿ ಆಗಲಿ ಅಥವಾ ಪೂರ್ವಿಕರಾಗಲಿ ಮನೆಯ ಹಿರಿಯರೇ ಈ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ತಂದೆ ಬದುಕಿದ್ದಾಗ ಮಕ್ಕಳಿಂದ ಈ ಸೇವೆಯನ್ನು ಸಂಪೂರ್ಣವಾಗಿ ವರ್ಜ ಮಾಡಲಾಗಿದೆ. ಪಿತೃಗಳ ಒಂದು ಫೋಟೋ ಯಾವ ಕಡೆ ಇರುತ್ತೋ ಅಲ್ಲಿ ಒಂದು ದೀಪ ಅಂಟಿಸೋದು, ಅಥವಾ ಅದು ಆಗಲಿಲ್ವೋ ಒಂದು ಅಗರಬತ್ತಿ ಅಂಟಿಸೋದು, ಅದನ್ನು ಅಂಟಿಸ್ಬಿಟ್ಟು ಸಾಧ್ಯವಾದರೆ ಅನ್ನ, ಹಾಲು, ತುಪ್ಪ ಇವು ಮೂರೂ ಕೂಡ ಒಂದು ತಟ್ಟೆಯಲ್ಲಿ ಇಟ್ಟು ತಾವು ಒಂದು ಶುಚಿಯಾಗಿರ್ತಕ್ಕಂತಹ ಒಂದು ಕೆಂಪು ಬಣ್ಣದ ವಸ್ತ್ರ ಕೆಳಗಡೆ ಹಾಸಿಕೊಂಡು ಮನೆಯ ಒಂದು ಪೂರ್ವಿಕರ ಮುಖದ ಕಡೆ ಮುಖ ಮಾಡಿಕೊಂಡು ಈ ಒಂದು ಮಂತ್ರನ ಹೇಳಬೇಕಾಗುತ್ತೆ. ಇದನ್ನು ಜಸ್ಟ್ ನೀವು ಏನು ಮಾಡಬೇಕು ಅಂತ ಅಂದರೆ, ಇನ್ನೊಂದು ವಿಚಾರ ಹೇಳ್ತೀನಿ. ಈ ಮಂತ್ರ ತುಂಬ ದೊಡ್ಡದಿರೋದ್ರಿಂದ ಇದನ್ನು ನಿಮಗೆ ಹೇಳೋದು ಕಷ್ಟ. ನೀವು ಇದು ಏನು ಮಾಡ್ತೀರಾ ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಇದನ್ನು ಕನೆಕ್ಟ್ ಮಾಡಿ ಇದನ್ನು ನೀವು ಕೇಳ್ತಾ ಮನಸ್ಸಲ್ಲಿ ಏನು ಮಾಡಬೇಕು ಅಂದರೆ, ಪಿತೃದೇವತಾಭ್ಯೋ ನಮೋ ನಮಃ, ಪಿತೃದೇವತಾಭ್ಯೋ ನಮೋ ನಮಃ ಆ ಮಂತ್ರ ಮುಗಿಯೋವರೆಗೂ ಈ ಮಂತ್ರ ನಿಮ್ಮ ಮನಸ್ಸಲ್ಲಿ ಚಾಂಟಿಂಗ್ ಮಾಡ್ತಾ ಇರಬೇಕು. ಆ ಮಂತ್ರ ನಿಮ್ಮ ಕಿವಿ ಮೇಲೆ ಹೋದಷ್ಟು ಆ ಒಂದು ನಿಮ್ಮ ಪೂರ್ವಿಕರ ಕೃಪಾಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಜಸ್ಟ್ ನೀವು ಒಂದು 21 ದಿವಸ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಜಗಳ ಆಗಲಿ, ಆಮೇಲೆ ಆರ್ಥಿಕ ವೃದ್ಧಿ ಆಗಲಿ, ಏನಾದರೂ ನಿಮಗೆ ದಾರಿ ಕಾಣುತ್ತೆ. ಆರ್ಥಿಕ ವೃದ್ಧಿ ಅಂತಂದರೆ ಸಡನ್ನಾಗಿ 1,00,000 ರೂಪಾಯಿ ನಿಮಗೆ ಲಾಟ್ರಿ ಸಿಗಲ್ಲ, ಏನಾದರೂ ಒಂದು ದಾರಿ ಕಾಣುತ್ತೆ. ಯಾರಿಗೆ ಜಾಬ್ ಇಲ್ವೋ ಅವರಿಗೆ ಜಾಬ್ ಸಿಗುತ್ತೆ. ಯಾರ ಮನೆಯಲ್ಲಿ ಮದುವೆ ಸಮಸ್ಯೆ ಕಾಡ್ತಾ ಇರುತ್ತೋ ಅವರಿಗೆ ಈ ಒಂದು ಪರಿಹಾರ ಸಿಗುತ್ತೆ. ಪೂರ್ವಿಕರು ಏನಂತ ಇರ್ತಾರೆ ಅಂದರೆ, ಅವರು ನಾವು ಸುಖವಾಗಿಲ್ಲ, ನಮಗೊಂದು ಅನ್ನನೂ ನೀವು ಹಾಕಲ್ಲ, ನೀವು ಯಾಕೆ ಸುಖವಾಗಿರಬೇಕು ಅಂತ ವಾಪಸ್ಸು ನಮ್ಮನ್ನು ಕೇಳುವಂಥ ಪ್ರಶ್ನೆಗೆ ಈ ರೆಮಿಡಿ ತುಂಬಾ ಉಪಯುಕ್ತ. ನೀವು 100% ನಾನು ನಿಮ್ಗೆ ಚಾಲೆಂಜ್ ಕೊಡ್ತೀನಿ. ಈ ಮಂತ್ರನ ನೀವು ಪ್ಲೇ ಮಾಡಿ, ಓಕೆ? ಈ ಮಂತ್ರನ ನೀವು ಪ್ಲೇ ಮಾಡಿ ಒಂದು 21 ದಿವಸ ಮಾಡಿ ನೋಡಿ. 21 ದಿವಸ ಸಕ್ಸಸ್ ಆದ ಮೇಲೆ ಸಾಧ್ಯ ಆದರೆ ಕಂಟಿನ್ಯೂಸ್ ಮಾಡಿ, ಇಲ್ವಾ ಅಮಾಸೆ ಹುಣ್ಣಿಮೆಗೆ ಈ ರೆಮಿಡೀಸ್ನ ಕಂಪಲ್ಸರಿ ನೀವು ಮಾಡಿ. 24 ಗಂಟೆ ನೀವು ಸುಖವಾಗಿರೋಕ್ಕೆ 1 ಅವರು ಅಥವಾ 2 ಅವರ್ಸೇ ಹೋಗಲಿ, ನಿಮ್ಮ ಜೀವನವನ್ನು ಧಾರ್ಮಿಕ ರೀತಿಯಲ್ಲಿ ನೀವು ತೊಗೊಂಡು ಹೋಗೋದು ಯಾವುದೂ ತಪ್ಪಲ್ಲ. 24 ಗಂಟೆ ನೀವು ಸುಖ, ಶಾಂತಿ, ನೆಮ್ಮದಿ, ನಿಮ್ಮ ಸಂಸಾರ ಪ್ರತಿಯೊಂದು ಚೆನ್ನಾಗಿರೋಕ್ಕೆ ಈ ಒಂದು ನಾನು ಹೇಳಿಕೊಡುವಂಥ ರೆಮಿಡೀಸ್ ಮಾಡೋದು ತುಂಬಾ ಒಳಿತು. ಓಕೆ, ಹಾಗಾದರೆ ಬನ್ನಿ ಈ ಮಂತ್ರನ ನಾನು ಪ್ರಾರಂಭ ಮಾಡ್ತೀನಿ. ಓಕೆ. ನಮೋ ಪಿತರೋ ಯಚ್ಚೀವ ತಸ್ಮಯ್ಯ, ನಮೋ ಯಚ್ಛೂನ್ಯ ತಸ್ಮೈ, ನಮೋ ಪಿತರೋ ಸ್ವದಾವ ಪಿತರಂ, ನಮೋಸ್ತುತೆ ನಿರುತೆ ತಿಗ್ಮೆ ತೇಜೋ ಮತ್ಸ್ಯಯಾನ ವಿಚ್ರತಾ ಬಂಧ ಪಾಶಾನ
ಯಮೋ ಮಹಿಂ ಪುನರಿತಂ ತ್ವಾಂ ದದಾತಿ ತಸ್ಮೈ ಯಮಾಯ ನಮೋಸ್ತುತೆ ಮೃತ್ಯುವೇ ನಮೋ ಸ್ವಚಿತಾಯ ನಮಸ್ತಿಸ್ತರಾಜಯೇ ಸ್ವಜಾಯ ಬಭ್ರುವೇ ನಮೋ ದೇವಜನಭ್ಯ ನಮೋ ಶಿತಾಯ ತಕ್ಮನೆ ರೋರಾಯ ಶೋಜಿಷೆ ಕ್ರಣೋಮಿ ಯೋ ಅನ್ವೆಂದುರೆ ಭಯದ್ಯುರೋಭಿತೆ ತೃತೀಯಕಾಯ ನಮೋಸ್ತು ತಕ್ಮನೆ ನಮಸ್ತೆ ಆದಿವಾಕಾಯ ಪರಾವಾಕಾಯ ತೇ ನಮಃ ಸುಮತೈ ಮೃತ್ಯುತೆ ದುರ್ಮತೈ ಇದಂ ನಮಃ ನಮಸ್ತೆ ಯಾತು ಧಾನ್ಯೋಭ್ಯೋ ನಮಸ್ತೆ ಬೇಸುಜೇಭ್ಯೋ ನಮಸ್ತೆ ಮೃತ್ಯುಮೂಲಭ್ಯೋ ಬ್ರಾಹ್ಮಣೋಭ್ಯೋ ಇದಂ ನಮಃ ನಮೋ ದೇವವದೇಭ್ಯೋ ನಮೋ ರಾಜವದೇಭ್ಯೋ ಆದೋ ಏ ವಿಶ್ವಾನಾಂ ವದಾಸ್ತ್ಯೋಭ್ಯೋ ಮೃತ್ಯುಭ್ಯೋ ನಮೋಸ್ತುತೆ ನಮಸ್ತೆಸ್ತು ನಾರದ ನುಷ್ಟಾ ವಿದೂಷೇ ವಶಾ ಕಥಮಾಸಂ ಬಿಸಾತಮಾ ಯಾಮಾ ದತ್ವಾ ಪರಾ ಭವೇತಂ ನಮಸ್ತೆಸ್ತು ವಿದುತ್ತೆ ನಮಸ್ತೆಸ್ತ ಇತ್ನವೇ ನಮಸ್ತೆಸ್ತು ಯಶ್ಮನೆ ಏನಾದೋಡಾಶೆ ಅಸಸಿ ನಮಸ್ತೆ ಸ್ವಾಯತೆ ನಮಸ್ತು ಪರಾಯತೆ ನಮಸ್ತೆ ಪ್ರಾಣತಿಷ್ಠತೆ ಅಸಿನಾಯೋತತ್ತೇ ನಮಃ ನಮಸ್ತೆ ಸ್ವಾಯತೆ ನಮೋಸ್ತು ಪರಾಯತೆ ನಮಸ್ತೆ ರುದ್ರತಿಷ್ಠತೆ ಅಸಿನಾಯೋತತ್ತೇ ನಮಃ ನಮಸ್ತೆ ಜಾಯಮಾನಾಯ ಜಾತಾಯ ಉತಂತೆ ನಮಃ ವಾಲ್ಯಭ್ಯೋ ಶಪಭ್ಯೋ ರೂಪಾಯದ್ಮಂತೆ ನಮಃ ನಮಸ್ತೆ ಪ್ರಾಣಕ್ರಂದಾಯ ನಮಸ್ತೆ ಸ್ಥಯಿತ್ನವೇ ನಮಸ್ತೆ ಪ್ರಾಣವಿದುತ್ತೆ ನಮಸ್ತೆ ಪ್ರಾಣವರ್ಷತೆ ನಮಸ್ತೆ ಪ್ರಾಣಾತೆ ನಮೋ ಸ್ವಪನಾಯತೆ ಪರಾಚಿನಾಯತೆ ನಮಃ ಪ್ರತೀಚಿನಾಯತೆ ನಮಃ ಸರ್ವಸ್ಮೈ ಇದಂ ನಮಃ ನಮಸ್ತೆ ರಾಜನ್ ವರ್ಣಾಸ್ತು ಮನ್ಯವೇ ವಿಶ್ವಹೇ ಗ್ರೀನೀಚಿಕ್ರೇಶದೃಗಂ ಸಹಸ್ರಮನ್ಯಾನ ಪ್ರಸುವಾಮಿ ಸಾಕಂ ಶತಂ ಜೀವಾದಿ ಶರದಸ್ಯ ವಾಯಂ ನಮಸ್ತೆ ರುದ್ರಾಸ್ಯ ತೇ ನಮೋ ಪ್ರತಿಹಿತಾಸಯೇ ನಮೋ ವಿಸೃಜ್ಯೆ ಮಾನಾಯೇ ನಮೋ ನಿಪತಿತಾಯೇ ನಮಸ್ತೆ ನಾಂಗಲೇಭ್ಯೋ ನಮೋ ಈಶಾಯುಗ್ಯಭ್ಯೋ ವಿರುತ ಕ್ಷತ್ರಿಯ ನಾಶನೇಪ ಕ್ಷತ್ರಿಯ ಮಚ್ಚತೋ ನಮೋ ಗಂಧರ್ವಸ್ಯ ನಮಸ್ತೆ ಭಾಮಾಯ ಚಕ್ಷುಪೆ ಚಕ್ಷರ್ವಣಂ ವಿಶ್ವಾವಸೋ ಬ್ರಹ್ಮಣಾತೆ ನಮೋ ಬೀಜಾಯ ಅಪ್ಸರಂ ಪರೇಹಿ ನಮೋ ಯಮಾಯ ನಮೋಸ್ತು ಮೃತ್ಯವೆ ನಮೋ ಪಿತೃಭ್ಯೋ ಉದತ್ತೀಯಂತಿ ಉತ್ಪಾರಣ್ಯಸ್ಯ ಯೋ ವೇದೋ ತಮಗ್ನಿಪುರಾದದೆ ಸ್ಮಾರ ಅರಿಷ್ಟಾತಾತ್ಮಯೇ ನಮೋ ರುದ್ರಾಯ ನಮೋಸ್ತು ತಕ್ಮನೆ ನಮೋ ರಾಜ್ಞೆ ವರುಣಾವಶೇ ದ್ವಿಷಮತೆ ನಮೋ ದಿವೇ ನಮೋ ಪ್ರತೀವೆ ನಮೋ ಔಷಧಿಭ್ಯೇ ನಮೋ ರೋರಾಯ ಚೈವನಾಯ ನೋದನಾಯ ದ್ರಷ್ಟವೇ ನಮೋ ಶಿತಾಯ ಪೂರ್ವಕಾಮಕೃತ್ವನೇ ನಮೋ ಪಿತರೋ ಊರ್ಜೆ ನಮೋ ಪಿತರೋ ರಸಾಯ ನಮೋ ಪಿತರೋ ಭಾಮಾಯ ನಮೋ ಪಿತರೋ ಮನ್ಯವೇ ನಮೋ ಪಿತರೋ ಯದ್ಘೋರಂ ತಸ್ಮೈ ನಮೋ ಪಿತರೋ ಯತ್ಕ್ರೂರಂ ತಸ್ಮೈ ಶ್ರೀ ಪೂರ್ವಿಕೋ ದೇವತಾಭ್ಯೋ ನಮೋ ನಮಃ ಓಂ ಪಿತೃದೇವತಾಭ್ಯೋ ನಮೋ ನಮಃ ಓಂ ಪಿತೃದೇವತಾಭ್ಯೋ ನಮೋ ನಮಃ. ಈಗ ಪಿತೃ ವೃಷ್ಟಿಕಾರಕಂ ಪಿತೃಸ್ತೋತ್ರಂ ಅಂದರೆ ತಂದೆ ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತೋತ್ರ ಇದು. ಅರ್ಚಿತಾನಾಂ ಮೂರ್ತನಾಂ ಪಿತೃನಾಮ ದೀಪ್ತೇಜಸಾಂ ನಮಸ್ಯಾಮಿ ಸದಾ ದೇಶಾಮ ಧ್ಯಾನಿನಾಮ ದಿವ್ಯಚಕ್ಷುಷಾಂ.
ಇಂದ್ರಾಮಧಿನಾಮ ನೇತಾರ ದಕ್ಷ ಮಾರಿಯೋಸ್ತತಾ ಸಪ್ತರ್ಷಿಣಾಮ ತಥಾ ನೇಶ್ಯಾಮ ತಾನ ನಮಸ್ಯಾಮಿ ಕಾಮದಾನ್ ಮನ್ವಾದಿನಾಮ ಮುನೀಂದ್ರಾಣ ಸೂರ್ಯಚಂದ್ರಮಸೋಸ್ತತಾ ತಾನ ನಮಸ್ಯಾಮಿ ಸರ್ವಾನ ಪಿತೃನ್ನಪ್ಸೋ ದದಾವಾಪಿ ನಕ್ಷತ್ರಾಣಾಂ ಗ್ರಹಣಾಂಚ ವಾಯವಗ್ನೋರ್ನ ಬಸ್ಸೋಸ್ತತಾ ದ್ಯಾವ್ಯಾ ಪ್ರತಿಯೋಶ್ಯ ತಥಾ ನಮಸ್ಯಾಮಿ ಕೃತಾಂಜಲಿ ದೇವರ್ಷಿಣಾಂ ಜನಿತ್ರಶ್ಚ ಸರ್ವ ಲೋಕ ನಮಸ್ಕೃತಾನ್ ಅಕ್ಷಯಸ್ಯ ಸದಾತ್ರಾನ ನಮಸ್ಯಾಹಂ ಕೃತಾಂಜಲಿ ಪ್ರಜಾಪತೆ ಕಶ್ಯಪಾಯ ಸೋಮಾಯ ವರುಣಾಯ ಚ ಯೋಗೇಶ್ವರ್ಯಭ್ಯೋ ಸದಾ ನಮಸ್ಯಾಮಿ ಕೃತಾಂಜಲಿ ನಮೋ ಗಣಭ್ಯೋ ಸಪ್ತಭ್ಯೋಸ್ತಥಾ ಲೋಕೇಶು ಸಪ್ತಸು ಸ್ವಯಂಭುವೇ ನಮಸ್ಯಾಮಿ ಬ್ರಹ್ಮಣೇ ಯೋಗ ಚಕ್ಷುಪೇ ಸೋಮಧರಾನ್ ಪಿತೃಗಣಾನ್ ಯೋಗಮೂರ್ತಿಧರಾಂಸ್ತಥಾ ನಮಸ್ಯಾಮಿ ತಥಾ ಸೋಮಂ ಪಿತರಂ ಜಗತ್ತಾಮಹಂ ಅಗ್ನಿರೂಪಾಮಸ್ತತೈವೇನ್ಯಾನ ನಮಸ್ಯಾಮಿ ಪಿತೃನಹಂ ಅಗ್ನಿಶೋಮಮಯಂ ವಿಶ್ವಂ ಏತು ದಶೇತಂ ಏತು ತೇಜಶ್ಚೈವ ಸೋಮ ಸೂರ್ಯಾಗ್ನಿಮೂರ್ತಯೇ ಜಗತ್ಸ್ವರೂಪಿಣೇ ತಥಾ ಬ್ರಹ್ಮಸ್ವರೂಪೇಣೆ ತೇಭ್ಯೋ ಕಿಲಭ್ಯೋ ಯೋಗಿಭ್ಯೋ ಪಿತೃಭ್ಯೋ ಯತಮಾನಸ್ಸಂ ನಮೋ ನಮೋ ನಮಸ್ತೆ ಮೇ ಪ್ರಸೀದಂತು ಸ್ವದಾಭಜಂ. ಓಂ ಪಿತೃದೇವತಾಭ್ಯೋ ನಮಃ. ಓಂ ಪಿತೃದೇವತಾಭ್ಯೋ ನಮಃ. ಓಂ ಪಿತೃದೇವತಾಭ್ಯೋ ನಮಃ. ವೀಕ್ಷಕರೇ, ಕೇಳಿಸ್ಕೊಂಡ್ರೆ ಅನಿಸುತ್ತೆ ನೀವು. ಓಕೆ, ಸೊ ಯಾರ ಹತ್ರ ಇದರ ಹಿಂದಿನ ಲಿಂಕ್ ಬೇಕೋ ಅಥವಾ ಇದರ ಲಿಂಕ್ ಬೇಕೋ ನನಗೆ ನೀವು ಶೇರ್ ಮಾಡಿ. ಒಂದು ಸಾರಿ ಎಲ್ಲ ವೀಡಿಯೋನು ವಾಟ್ಸಪ್ಪಲ್ಲಿ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ್ಯಾವ ನಿತ್ಯ ಸೇವೆಗಳು ಇರ್ತಾವೋ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೀಡಿಯೋಗಳು ನಿಮ್ಮ ವಾಟ್ಸಪ್ಪಲ್ಲಿ ಸೇವ್ ಇರಲಿ. ಯಾಕಂದರೆ ತಿರ್ಗಾ ಹುಡುಕೋದು ಕಷ್ಟ ಆಗುತ್ತೆ ಅಂತ ಈ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಈ ಮಂತ್ರ ಪ್ರಾರಂಭವಾಗುವ ಮುಂಚೆ ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಒಂದು ಬೀಜ ಮಂತ್ರ 108 ಸಾರಿ ನೀವು ಪಠಣ ಮಾಡಿ ಈ ಒಂದು ಸೇವೆನ ನೀವು ಪ್ರಾರಂಭ ಮಾಡಬೇಕು. ಅಂದರೆ ಒಂದು ಗುರುವಿನ ಕೃಪಾಶೀರ್ವಾದ, ಸ್ವಾಮಿ ಸಮರ್ಥರ ಒಂದು ಕೃಪಾಶೀರ್ವಾದ ನಿಮ್ಮ ಮೇಲೆ ಆಗಿದೆ ಅಂದಂಗೆ. ಪ್ರತಿ ದಿವಸ ಈ ಒಂದು ನನ್ನ ಸ್ಪೀಚ್ ಕೇಳುವಂಥ ನಿಮಗೆ ಜರೂರತ್ತಿರಲ್ಲ. 1 ಸಾರಿ 2 ಸಾರಿ ನೀಟಾಗಿ ಇದನ್ನು ಕೇಳಿಸ್ಕೊಳ್ಳಿ. ಸೊ ನೀವು ಪ್ರಾರಂಭ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.